ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟಿಕೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಕನ್ನಡಪರ ಹೋರಾಟಗಾರರು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆಗ ಕೆಲ ಹೊತ್ತುಗಳ ಕಾಲ ಪೊಲೀಸರು ಮತ್ತು ಕನ್ನಡಪರ ಹೋರಾಟಗಾರರ ನಡುವೆ ವಾಗ್ವಾದ ಆಗಿದೆ. ಪ್ರತಿಭಟನೆಯ ವೇಳೆ ಭಾರಿ ಹೈ ಡ್ರಾಮಾ ಆಗ್ಬಿಟ್ಟಿದೆ ಮೈಸೂರಿನಲ್ಲಿ. ಇವತ್ತು ಕೆಲವು ಜಿಲ್ಲೆಗಳನ್ನ ಹೊರತುಪಡಿಸಿ ಅಖಂಡ ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಹಾಗೇನೆ ಬಳ್ಳಾರಿ ಜೊತೆಗೆ ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಇನ್ನುಳಿದ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗ ನೀವು ನೋಡ್ತಾ ಇರೋದು ಮೈಸೂರಿನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕನ್ನಡಪರ ಹೋರಾಟಗಾರರು ಕನ್ನಡ ಬಾವುಟವನ್ನ ಹಿಡಿದು ಬೀದಿಗಿಳಿದಿದ್ದಾರೆ. ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸೊ ಬಸ್ ನಿಲ್ದಾಣದಲ್ಲೇ ಪ್ರತಿಭಟನೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇವತ್ತು ಖಂಡಿತವಾಗಿಯೂ ಕೂಡ ಆಗತ್ತೆ. BMTC KSRTC ನಾರ್ಮಲ್ ಆಗಿ ಓಡಾಡಿದ್ರು ಕೂಡ ತಡೆಯುವಂತ ಪ್ರಯತ್ನವನ್ನ ಮಾಡಲಾಗತ್ತೆ. ಇದರಿಂದ ಸಂಚಾರಕ್ಕೆ ಕೆಲವು ಹೊತ್ತುಗಳ ಕಾಲ ಒಂದು ಮಧ್ಯಾಹ್ನದ ತನಕ ಸಮಸ್ಯೆ ಆಗುವ ಸಾಧ್ಯತೆಗಳಿಗಿದೆ. ಈಗಾಗಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಹೈ ಡ್ರಾಮಾಗಳಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಮೈಸೂರಿನ ದೃಶ್ಯಗಳು. ಮೈಸೂರಿನಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ, ಅಲ್ಲಿ ಹೇಗೆ ಈ ಒಂದು ಬಂದ್ಗೆ ಬೆಂಬಲ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರಬಹುದು. ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಮರಾಠಿಗರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದು, ಪ್ರಮುಖವಾಗಿ ಅದರಲ್ಲೂ ಬಸ್ ಡ್ರೈವರ್ ಮೇಲೆ, ಕಂಡಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಹಲ್ಲೆ ಮಾಡಿದ್ದು ಮತ್ತು ಆಡಳಿತ ವರ್ಗದಲ್ಲಿರುವಂಥ ಅಧಿಕಾರಿಗಳ ಮೇಲೆ ರೋಷಾವೇಶವನ್ನು ತೋರಿಸಿದ್ದು, ಹೀಗೆ ಅನೇಕ ರೀಸನ್ಸ್ಗಳಿದೆ ಈ ಒಂದು ಪ್ರತಿಭಟನೆಗೆ. ಜೊತೆಗೆ ವಿವಿಧ ಬೇಡಿಕೆಗಳನ್ನು ಕೂಡ ಕನ್ನಡಪರ ಹೋರಾಟಗಾರರು ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ, ಬುದ್ಧಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ಒಂದು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಕೆಲವೊಂದಷ್ಟು ಗೊಂದಲಗಳಂತೂ ಇದೆ. ಆ ಗೊಂದಲಗಳ ನಡುವೆಯೂ ಕೂಡ ಪ್ರತಿಭಟನೆಗೆ ನಾವು ಸಾಥ್ ನೀಡ್ತೀವಿ ಅಂತ ಅನೇಕ ಸಂಘಟನೆಗಳು ಸಾಥ್ ನೀಡಿದೆ. ಈಗ ಪ್ರತಿಭಟನಾಕಾರರನ್ನ ಪೊಲೀಸ್ ವಾಹನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂತ ಪ್ರಯತ್ನ ಆಗ್ತಾ ಇದೆ. ಆದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಹೋಗಲ್ಲ ಅಂತ ಪ್ರತಿಭಟನಾಕಾರರು ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಕೆಲವು ಹೊತ್ತುಗಳ ಕಾಲ ಹೈಡ್ರಾಮನು ಆಗಿದೆ ಮೈಸೂರಿನಲ್ಲಿ. ಪ್ರತಿಭಟನೆಗೆ ಅಂತ ಬರ್ತಿದ್ದಂಗೆನೆ ಪ್ರತಿಭಟನಾಕಾರರನ್ನ ಈ ಪೊಲೀಸ್ ವೆಹಿಕಲ್ಸಿಗೆ ತುಂಬಿಕೊಂಡು ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ ಆ ಪ್ರತಿಭಟನೆಯ ರೂಪರೇಷೆ ಏನು ಮಾಡ್ಕೊಂಡಿರ್ತಾರೋ ಅದು ಹಾಳಾಗತ್ತಲ್ಲ. ಹಾಗಾಗಿ ನಾವು ಹೋಗಲ್ಲ, ಸ್ವಲ್ಪ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಪೊಲೀಸರಿಗೆ ಏನು ಹೇಳಿ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಜನಗಳಿಗೆ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೆ ಕಿರಿಕಿರಿ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗೋದು ಇನ್ನೊಂದು ಮತ್ತೊಂದು ಏನೂ ಆಗಬಾರ್ದು. ಹಾಗಾಗಿ ಯಾರ್ಯಾರು ಪ್ರತಿಭಟನೆಗೆ ಅಂತ ಬರ್ತಿದ್ದಾರೋ ಎಲ್ಲರನ್ನು ಹಿಡಿತಿದ್ದಾರೆ, ತುಂಬ್ತಿದ್ದಾರೆ, ಕಳಿಸ್ತಿದ್ದಾರೆ. ಬಟ್ ಪ್ರತಿಭಟನಾಕಾರರು ಮಾತ್ರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಪ್ರತಿಭಟನೆ ಮಾಡೋದಕ್ಕೂ ಹಾಗಾದ್ರೆ ಅವಕಾಶ ಇಲ್ವಾ, ನಾವು ಮಾಡಂಗಿಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಇದು ಮೈಸೂರಿನಲ್ಲಿ ಆಗ್ತಾ ಇರುವಂಥ ಹೈ ಡ್ರಾಮಾದ ವಿಷನ್ಸ್ ನೀವು ನೋಡ್ತಾ ಇರೋದು. ಇವತ್ತು ನಿಮ್ಮ TV5ನಲ್ಲಿ ಪೆನ್ ಟು ಪೆನ್ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದ ಎಫೆಕ್ಟ್ ಹೇಗಿರುತ್ತೆ ಅದೆಲ್ಲದರ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ನೋಡಿ, ಪ್ರತಿಭಟನಾಕಾರರು ಆಕ್ರೋಶವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ಅದನ್ನ ತಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಇದು ಮೈಸೂರಿನ ದೃಶ್ಯ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇದೇ ಥರದೊಂದು ಚಿತ್ರಣ ಇದೆ. ಬಂದ್ ಹೆಸರಿನಲ್ಲಿ ತೊಂದರೆ ಕೊಡಬೇಡಿ ಅಂತ ನಿನ್ನೆ ಕೂಡ ಪೊಲೀಸರು ಹೇಳಿದರು. ಏನಾದರೂ ಬಂದ್ ಹೆಸರಿನಲ್ಲಿ ತೊಂದರೆ ಕೊಟ್ಟರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿ ಫೋರ್ಸ್ಫುಲಿ ಯಾರನ್ನೂ ಪ್ರತಿಭಟನೆಗೆ ಎಳ್ಕೊಳ್ಳೋದು, ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅನ್ನೋದು, ಬಂದ್ ಮಾಡಿ ಅನ್ನೋದು, ದಬ್ಬಾಳಿಕೆಯಾಗಿ ಹೋಗಿ ಅಂಗಡಿ ಬಾಗಿಲು ಎಳೆಯೋದು, ಬಸ್ ತಡೆಯೋದು, ಇದ್ಯಾವುದನ್ನು ಮಾಡೋ ಹಂಗಿಲ್ಲ. ನಿಮ್ಮ
ಇಚ್ಛಾಶಕ್ತಿಗೆ ತಕ್ಕಂತೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ನಿಮ್ಮ ಇಷ್ಟ. ನಾವು ಕನ್ನಡಿಗರೇ, ಕರ್ನಾಟಕದಲ್ಲೇ ಇದ್ದೀವಿ, ಇಲ್ಲೇ ಉಸಿರಾಡ್ತಿದ್ದೀವಿ, ಇಲ್ಲೇ ನೀರು ಕುಡಿತಾ ಇದ್ದೀವಿ, ಇಲ್ಲೇ ತಿಂತಾ ಇದ್ದೀವಿ, ಸೊ ಕನ್ನಡ ಅಂತ ಬಂದಾಗ ನಾವು ಮಾತಾಡಲೇಬೇಕಾಗತ್ತೆ, ನಾವು ಕನ್ನಡಿಗರಲ್ವಾ ಅನ್ನುವಂಥ ಕೆಚ್ಚೆದೆತನ ಏನಾದರೂ ತೋರಿಸೋದಿದ್ರೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ಬೋದು. ನಮಗೆ ಹೊಟ್ಟೆಪಾಡು ಬಹಳ ಮುಖ್ಯ, ಒಂದು ದಿನದೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈ ಥರದ್ದೇನಾದರೂ ಇದ್ದರೆ ಪ್ರತಿಭಟನೆಗೆ ಸಪೋರ್ಟ್ ಕೊಡಬೇಕು ಅನ್ನೋದು ಏನಿಲ್ಲ.